ನಮಸ್ಕಾರ 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 ನಿಮ್ಮೆಲ್ಲರಿಗೂ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರನ್ನ ಕರ್ಸಿದ್ದೀರಾ? ನಿನ್ನೆ ಹೇಳಿದ್ದೆ, ಗೌಡ್ರು ಬಂದಾಗ ಕೇಳ್ಕೊಂಡಿದ್ದೆ, ರಂಗೇಗೌಡ್ರೆ ದಯವಿಟ್ಟು ನಿಮ್ಮ ಹೆಂಗಸ್ರನ್ನ ಕಳಿಸ್ಕೊಡಿ ಅಂತ. ಕಳಿಸ್ಕೊಟ್ಟಿದ್ದಾರೆ. ಬಹಳ ಕಷ್ಟಪಟ್ಕೊಂಡು ಬಂದಿದ್ದಾರೆ. ಬ್ಯಾಂಡೇಜ್ ಹಾಕೊಂಡು ಮೇಲ್ಗಡೆ ವೇಲ್ನ ಮುಚ್ಕೊಂಡು ಬಂದಿದ್ದಾರೆ. ಐಶ್ವರ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ 8ರಿಂದ 8:30 ಸೋಮವಾರದಿಂದ ಶನಿವಾರ ತನಕ ನಮ್ಮ ಜಿ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಧಾರಾವಾಹಿ ಐಶು ಅವರು ಬಂದಿದ್ದಾರೆ. ಐಶು ಜೊತೆಗೆ ನೀವು ಮಾತಾಡ್ಬೋದು. ನಮಸ್ಕಾರ ಐಶು ಅವರೇ. ನಮಸ್ತೆ ಸರ್. ಹೆಂಗಿದೆ ಮೇಡಮ್? ಮಾತಾಡ್ಬೋದಾ? ಮಾತಾಡ್ಬೋದು. ಕಾಲೆಲ್ಲ ಸರಿ ಹೋಗಿದ್ಯಾ? ಕೈ ಕಾಲು ಎರಡು ಡ್ಯಾಮೇಜ್ ಆಗಿದೆ. ಬಲಗೈ ಬಲಗಾಲು. ಯಾ. ಓಕೆ, ಇನ್ನ ಕಷ್ಟ ಇದೆ ಬಿಡಿ, ಅದು ಸರಿ ಹೋಗೋದು. ಹೌದು. ಪರವಾಗಿಲ್ಲ, ನೋವೆಲ್ಲ ಕಡಿಮೆ ಆಗಿದೆಯಾ? ಇಲ್ಲ, ನೋವಿದೆ. ಓಕೆ, ಏನಾದ್ರು ತರ್ಸ್ಕೊಡ್ಲಾ? ಬಾಂಬ್ ಗಿಂಬು? ಇಲ್ಲ, ಅದು ಫ್ರಾಕ್ಚರ್ ಆಗಿರೋದ್ರಿಂದ ಫುಲ್ ಇದಾಕ್ಬಿಟ್ಟಿದ್ದಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ಕರೆಮಣಿ ಶಾಸ್ತ್ರ ಎಲ್ಲ ಮುಗೀತಾ? ಅದೇನಾ ಹೊಸ ಕರೆಮಣಿ? ಎಸ್. ಸಖತ್ತಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಇನ್ನೇನು ಸಮಾಚಾರ? ಏನಿಲ್ಲ ಸರ್, ಹೇಳಿ ಸರ್. ನಿನ್ನೆಲ್ಲ ಗೌಡ್ರು ಬಂದಿದ್ರು, ನಿಮ್ ಮಧ್ಯದಲ್ಲಿ ಬೇರೆ ಫೋನ್ ಮಾಡಿದ್ರಿ, ಭಯ ಬಿತ್ಕೊಂಡು ಓಡೋದ್ರು. ಮತ್ತೆ ನಾನು ಹಾಸ್ಪಿಟಲ್ ಅಲ್ಲಿ ಇದೀನಿ, ಬಿಟ್ಬಿಟ್ಟು ಬಂದ್ಬಿಟ್ಟಿದಾರಲ್ಲ ಸರ್. ಇರ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಏನೋ ಮನುಷ್ಯನ ಮೇಲೆ ಆ ಕಡೆ ಹೋಗ್ತಾರೆ, ಹಂಗಂತ ನೀವು ಅಷ್ಟೊಂದು ರೋಪ್ ಹಾಕಲ್ಲ. ಅಷ್ಟೊತ್ತು ಪಾಪ ಅವ್ರ ಮೇಲೆ ಯಾಕ್ರಿ ಅಷ್ಟೊಂದು ರೋಪ್ ಹಾಕ್ತೀರಾ ನೀವು? ಮತ್ ಯಾರು ನೋಡ್ಕೊಳ್ಳೋದು? ನನ್ಗೆ ಅಲ್ಲಿ ಯಾರು ಇದಾರೆ? ಮತ್ತೆ ನೋಡ್ಕೋಬೇಕು ಅಂತೀರಾ, ಬಂದ್ರೆ ಬೈತೀರಾ, ಹಿಂದ್ಗಡೆ ಕುತ್ಕೊಂಡ್ರೆ ಚುಸ್ತೀರಾ, ಮುಂದೆ ಬಗ್ಬೇಡ ಅಂತೀರಾ. ಏನ್ರಿ ನಿಮ್ ಕತೆ ರೀ? ಮಿಕ್ಸ್ಡ್ ಫೀಲಿಂಗ್ಸ್. ಮಿಕ್ಸ್ಡ್ ಫೀಲಿಂಗು, ನಾವ್ ವೇಸ್ಟ್ ಫೀಲಿಂಗ್ ಆಗ್ಬಿಟ್ಟಿದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಐಶ್ವರ್ ಬಂದಿದ್ದಾರೆ. ನೀವು ಮಾತಾಡಬಹುದು. ಇದು ನೇರ ಪ್ರಸಾರದ ಕಾರ್ಯಕ್ರಮ, ಮುಸ್ಸಂಜೆ ಮಾತು ಕಾರ್ಯಕ್ರಮ. ಓಕೆ, ಮೊದಲನೇದಾಗಿ ನಿಮ್ ಜೊತೆ ಮಾತಾಡೋಕೆ ತುಂಬಾ ಜನ ಕಾಯ್ತಿದ್ದಾರೆ. ಐಶ್ವರೇ, ಹಲೋ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮುರಳಿ ಅವರೇ. ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ನನ್ನ ಹೆಸರು ನೇತ್ರಾವತಿ ಅಂತ. ನೇತ್ರಾವತಿ ಅವರೇ, ಎಲ್ಲಿಂದ? ನಾವು ಬ್ಯಾಂಗ್ಳೂರಿಂದ ಸರ್. ಓಕೆ, ನೇತ್ರಾವತಿ ಅವರೇ, ರಂಗೇಗೌಡದ ಐಶ್ವರ್ ನಿಮ್ ಜೊತೆಗಿದ್ದಾರೆ, ಮಾತಾಡಬಹುದು. ಓಕೆ ಸರ್, ಮಾತಾಡಿ ಮಾ. ಹಲೋ. ಹಾಯ್ ನೇತ್ರ ಅವರೇ. ಹಾಯ್ ಐಶು ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಫೈನ್. ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ರಂಗೇಗೌಡ ಸೀರಿಯಲ್ ನೋಡ್ಬಿಟ್ಟು. ಥ್ಯಾಂಕ್ ಯು. ಖುಷಿಗೆ ಏನ್ ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ಲೈನ್ ಸಿಕ್ಕಿದೆ. ಖುಷಿಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಂಗೂ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಾ ಇರೋದು. ಮೇಡಮ್, ನಿಮ್ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಹೇಳಿ ಕೇಳಿ. ನೀವು ರಂಗೇಗೌಡವ್ರನ್ನ ಪಾಪ ತುಂಬಾ ಎದುರಿಸ್ತಾ ಇದೀರಲ್ವಾ ಮೇಡಮ್? ಮನೆಗೆ ಹೋಗ್ಬೇಕಾರೆಲ್ಲ ಹತ್ರ ಬಂದ್ರೆ ಚುಚ್ಬಿಡ್ತೀನಿ ಅಂತ ಚಾಕು ಎಲ್ಲ ತುಂಬಾ ಎದುರಿಸ್ತಾ ಇದೀರ, ತಪ್ಪು ಅಲ್ವಾ ಮೇಡಮ್ ಅದು? ಆಕ್ಚುಲಿ ನಂಗೆ ಅವ್ನ್ ಕಂಡ್ರೆ ಅಷ್ಟು ಸ್ವಲ್ಪ ಗದ್ರಿ ಬಿಟ್ಟು ಹೇಳ್ಬೋದಲ್ವಾ ಮ್ಯಾಮ್? ಜೋರ ಸ್ವಲ್ಪ ರೇಗ್ ಬಿಟ್ಟು ಹೇಳ್ಬೋದು. ಅದನ್ನ ಬಿಟ್ಟು ನೀವು ಚಾಕು ಎಲ್ಲ ಇಟ್ಕೊಂಡು ಎದುರಿಸೋದು ತುಂಬಾ ಅಂದ್ರೆ ಅವ್ರು ನೋಡಿದ್ರೆ ನಂಗೆ ಅವ್ರು ಎಲ್ಲಿ ಹತ್ರ ಬಂದ್ಬಿಡ್ತಾರೋ ಅನ್ನೋ ಭಯ ಇದೆ ತುಂಬಾ. ಅವ್ರು ನನ್ ಸೆಲ್ಫ್ ಡಿಫೆನ್ಸ್ಗೆ ನಾನು ಚಾಕು ಒಂದ್ ಇಟ್ಕೊಂಡಿದೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ಹತ್ರ ಬಂದ್ರೆ ಪೆಪ್ಪರ್ ಸ್ಪ್ರೇನೂ ಇಟ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ. ಬೇಡ ಮ್ಯಾಮ್, ತುಂಬಾ ಒಳ್ಳೆ ರಂಗೇಗೌಡ್ರು, ಆದಷ್ಟು ಬೇಗ ಒಪ್ಕೊಡ್ರಿ ಮೇಡಮ್ ನೀವು ಅವ್ರನ್ನ. ನೋಡೋಣ, ನನಗ್ ಅನ್ಸ್ಬೇಕಲ್ವಾ ಅದು. ರೇ, ರಂಗೇಗೌಡರ ಹತ್ರ ಬರ್ದ ಇನ್ ಯಾರ ಹತ್ರ ಬರಕ್ ಸಾಧ್ಯ ರೀ? ಐಶೋ, ಒಳ್ಳೆ ಕಥೆ ಆಯ್ತು ನಿಮ್ದು ರೀ. ಅಯ್ಯೋ, ನಾನ್ ಆಕ್ಸೆಪ್ಟ್ ಮಾಡ್ಬೇಕಲ್ಲ. ಅವ್ರು ಹೇಳ್ತಾರ ಮಲಿಕೋಬೇಕಾರೆ ಪರವಾಗಿಲ್ಲ ಮೇಡಮ್. ನಿಮ್ ಸೀರಿಯಲ್ ತುಂಬಾ ಚೆನ್ನಾಗತ್ತೈತೆ ಮೇಡಮ್. ನಾವ್ ಮನೇಲಿ ಎಲ್ರು ಫ್ಯಾನ್ ಆಗ್ಬಿಟ್ಟಿದೀವಿ ಮೇಡಮ್ ರಂಗೇಗೌಡ ಸೀರಿಯಲ್ ನೋಡ್ಬಿಟ್ಟು. ಥ್ಯಾಂಕ್ ಯು. ಹಲೋ, ನೀವೇನು ಮಲ್ಕೋಬೇಕಾದ್ರೆ ಚಾಕು ಇಟ್ಕೊಂಡಿದೀರ ಅಂತ ಕೇಳ್ತೀರಾ? ಮಲ್ಕೋಬೇಕಾರಲ್ಲ, ಬೈಕಲ್ಲಿ ಕುತ್ಕೋಬೇಕಾದ್ರು ಚಾಕು ಇಟ್ಕೊಂಡಿರ್ತಾರ ನೋಡಿವೆ. ಟಚ್ ಮಾಡ್ಬಾರ್ದು, ಆಸೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಆದ್ರೆ ಇವ್ರು ಚಾಕೆಲ್ಲ ಇಟ್ಕೊಂಡು ಹೋಗೋದು ತಪ್ಪು ಅಲ್ವಾ? ಇವರು ನನ್ ಟಚ್ ಮಾಡ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹಂಗ್ ಇಟ್ಕೊಂಡು ಕೂತಿರ್ತಾರೆ. ನಿಮ್ ಹಸ್ಬೆಂಡ್ ಅಲ್ವಾ ಮೇಡಮ್? ಅದ್ರಲ್ಲೆಲ್ಲ ಏನಿದೆ? ಇವಾಗ ನನ್ ಸೆಲ್ಫ್ ಡಿಫೆನ್ಸ್ ನಾನ್ ಇಟ್ಕೋತೀನಪ್ಪ. ನನಗ್ ಭಯ ಇದೆ, ನನ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಹಂಗ್ ಇಟ್ಕೊಂಡು ಕೂತ್ಕೋತೀನಿ. ಇಲ್ಲ ಮೇಡಮ್, ಬೇಗ ಆದಷ್ಟು ಬೇಗ ಒಪ್ಕೊಂಡ್ಬಿಡ್ರಿ ಮೇಡಮ್ ನೀವು ರಂಗೇಗೌಡರ್ನ. ನೋಡೋಣ. ಅಯ್ಯೋ, ಕೆಲವ್ರು ನಕರೇಶ್ವರಿಗಳು ಇರ್ತಾರೆ. ಮದುವೆ ಆದಾಗಿಂದ ಎಂಡು ತನಕ ಅದೇ ನಕರಗಳೇನೆ. ಅದ್ರೊಳಗೊಂದು ಪೀಸ್ ಇದು. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮನ್ನು ಬಹುಮಾನ ಮಾಡಿದೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮ್ಗೆ ಕಳಿಸ್ಕೊಡ್ತಾ ಇದೀವಿ. ನಮ್ಮ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಶೋರೂಮ್ ಇದೆ, ನಿಮ್ಗೆ ವೋಚರ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಅದ್ ಕರೆಕ್ಟ್ ರೀ. ಅದೇನ್ರಿ ಚಾಕು ವಿಷಯ? ಯಾರು ತಗೊಂಡ್ಬಂದು ಕೊಟ್ರು ಚಾಕು ನಿಮ್ಗೆ? ನನ್ನ ಹತ್ರನೇ ಇತ್ತು, ಮೊದ್ಲಿಂದ ಇಟ್ಕೊಂಡಿದ್ರಾ? ನಾನು ಯೂಶಲಿ ಇಟ್ಕೊಂಡಿರ್ತೀನಿ ಪೆಪ್ಪರ್ ಸ್ಪ್ರೇ ಮತ್ತೆ ಚಾಕು. ಮದ್ವೆ ಆಗೋಕ್ಕಿಂತ ಮುಂಚೆಯಿಂದ ಇತ್ತು. ಹೌದು, ಇವಾಗಲೂ ತಂದಿದ್ದೀರಾ? ಇವಾಗ ನನ್ ಜೊತೆಗೆ ತಗೊಂಡ್ಬಿಟ್ಟು. ಇವಾಗಲೂ ಇದೆಯಾ? ಸ್ವಲ್ಪ ನಾವು ಈ ಚಾಕು ಇರೋದ್ರಿಂದ ಅದು ಕೈ ಕಾಲ್ ಡ್ಯಾಮೇಜ್ ಆಗಿದೆ ಅಲ್ವಾ, ಸೊ ಏನಾದ್ರೂ ಇರ್ಲೇಬೇಕು. ಕೈ ಕಾಲಲ್ಲಿ ಹೊಡಿಯಕ್ಕಾಗಲ್ವಲ್ಲ, ಸೊ ಚಾಕು ಇರ್ಲಿ. ಪಾಪ ರಂಗೇಗೌಡ್ರಿಗೆ ದೇವ್ರೇ ಕಾಪಾಡಬೇಕು. ಓಕೆ, ಹಲೋ. ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಸ್ಮಿತಾ ಗಿರೀಶ್ ಅಂತ ಸರ್. ಸ್ಮಿತಾ ಗಿರೀಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಯಜಮಾನ್ರು ಯಾವತ್ತಾರು ನೀವು ಯಜಮಾನ್ರು ಚಾಕು ತೋರಿಸಿದೀರಾ? ಇಲ್ಲಪ್ಪ. ಚಾಕು ಗೀಕು ಅವೇನ್ ತೋರಿಸಿಲ್ವಾ? ಏನು ತೋರಿಸಿಲ್ಲ. ನಿಮ್ ಯಜಮಾನ್ರು ಏನಾದ್ರು ನಿಮ್ಗೆ ತಗೊಂಬಂದ್ ಕೊಟ್ಟಿದಾರಾ? ಹೊರಗಡೆಯಿಂದ ಎಲ್ಲ ಗಿಫ್ಟ್ ತಗೊಂಡ್ ಕೊಡ್ತಾರೆ. ಗಿಫ್ಟ್ ಅಲ್ರಿ, ಅದೇ ಅದು ಅದು ಅದು
ಅದೆಲ್ಲ ಇಲ್ಲಪ್ಪ. ಅದೆಲ್ಲ ಇಲ್ವಾ? ಬಿಡಿ. ಅದೆಲ್ಲ ಇಲ್ಲ. ನಮ್ಮ ಐಶು ಯಜಮಾನ್ರು ನೋಡಿ ಏನೇನ್ ತಗೊಂಬಂದ್ ಕೊಡ್ತಾರೆ ಅಂತ ಅವ್ರು ಕೇಳಿದೀರಾ ನೀವು? ಆಯುಷ್ ಅವ್ರು ನೋಡಿದೀವಲ್ಲ. ನೋಡಿ ಅವ್ರ ಮನೆ ಪ್ರೀತಿಯಿಂದ ಏನ್ ತಗೊಂಬಂದ್ ಕೊಟ್ರು, ಯಾವ ಬ್ರಾಂಡ್ ಬೇಕು ನಿನಗೆ ಅಂತ ಕೇಳಿದ್ರು. ಆತರ ನಿಮ್ಗೆ ತಗೊಂಬಂದ್ ಕೊಟ್ಟಿಲ್ಲ ತಾನೆ? ಆತರ ಏನಿಲ್ಲ ಸರ್. ಓಕೆ ಬಿಡಿ, ಮಾತಾಡಿಮ್ಮ. ಹಾಯ್ ಸ್ಮಿತಾ, ಹೇಗಿದ್ದೀರಾ? ನಾವ್ ತುಂಬಾ ಚೆನ್ನಾಗಿದೀವಿ, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಕೈ ಕಾಲು ಒಂಚೂರು ನೋವಿದೆ ಅಷ್ಟೇ. ಹೌದಾ? ಸಿಕ್ಕಾಬಿಟ್ಟೆ ಏಟ್ ಬಿದ್ದಿತ್ತಲ್ಲ ಅದಕ್ಕೆ. ಹೌದು. ಸರಿಯಾಗಿ ಬೀಳ್ಸಿದಾರೆ, ಮುರಿದಿದ್ದಾರೆ ಕೈ ಕಾಲ್ನ. ಕಲ್ಲತ್ರ ಚೆನ್ನಾಗಿ ಬಿದ್ರಲ್ಲ ಮೇಡಮ್, ನೋವಾಗಿಲ್ವಾ ನಿಮ್ಗೆ? ಅದಕ್ಕೆ ಅಲ್ವಾ ಬ್ಯಾಂಡೇಜ್ ತೋರಿಸಿ ಕೈ ಬ್ಯಾಂಡೇಜ್ ತೋರಿಸಿ. ಈ ಕೈದು ಆ ಕೈ ಆಗಿದೆಯಲ್ಲ. ಈ ಕೈದು ಬೇಡ ಸುಮ್ನೆ ಯಾಕೆ. ಹೌದಾ? ಮತ್ತೆ ನಿಮ್ದು ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಹುಡ್ದಿ ಮಾಡಿರೋ ಸೀಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಒಂದ್ಸತಿ ಡೈಲಾಗ್ ಹೇಳ್ತೀರಾ? ಡೈಲಾಗ್ ಬೇರೆ ಇದೀನ್ರಿ, ಕುಡ್ದು ಹೇಳ್ತೀನಿ. ಓಹೋ ಹೇಳ್ರಿ. ನೀವ್ ಇಟ್ಬಿಡಿ ಮೇಡಮ್, ನೀವ್ ಫೋನ್ ಇಟ್ಬಿಡಿ, ಅವ್ರು ಯಾರೋ ಹೇಳ್ಕೊಳ್ತಾರ, ಕೇಳ್ಕೊಳ್ತೀವಿ. ಹೇಳ್ರಿ. ಮಿಸ್ಟರ್ ರಂಗೇಗೌಡ, ಅಯ್ಯಪ್ಪ, ನಾನು ನಿನ್ನ ಇಷ್ಟ ಪಡಲ್ಲ, ಗೊತ್ತಾಯ್ತಾ? ಅದು ಗೊತ್ತಿರೋದ ವಿಷಯ ತಾನೆ. ಆಮೇಲೆ ನೀನು ನನ್ನ ಹತ್ರ ಬರೋ ಹಾಗಿಲ್ಲ. ಪಾಪ, ಇಷ್ಟು ಜನದ ಮುಂದೆ ನನ್ನ ಅವಮಾನ ಮಾಡ್ತಿದ್ಯಲ್ಲ, ನಾನ್ ಒಳ್ಳೆವಳು ಅಂತ ಎಲ್ರಿಗೂ ಹೇಳೋಂಗ್ ಮಾಡ್ತಿದ್ಯಲ್ಲ, ತಪ್ಪು ತಾನೆ? ಯಾವತ್ತು ರಂಗೇಗೌಡರು ಬಾರಿಸಿಲ್ಲ ನಿಮ್ಗೆ? ಅದೊಂದ್ ಕಡಿಮೆ ಇದೆ. ನನ್ ಚಾಕು ಇರುತ್ತಲ್ಲ ಸರ್, ಹತ್ರನೂ ಬರಲ್ಲ ಪಾಪ ಅವರು. ಓಕೆ, ಅದೇ ಡೈವರ್ಸ್ ವಿಷಯಕ್ಕೆ ಬರೋಣ. ಅದು ಯಾವಾಗ ಡೈವರ್ಸ್ ಆಗುತ್ತೆ? ನಾವೆಲ್ಲ ತುಂಬಾ ಜನ ಕಾಯ್ತಾ ಇದೀವಿ. ಗೊತ್ತಿಲ್ಲ. ಅಲ್ಲ, ನಿಮ್ಗೆ ನಿಜವಾಗ್ಲೂ ರಂಗೇಗೌಡರು ಕಂಡ್ರೆ ಇಷ್ಟ ಇದೆಯಾ, ಇಷ್ಟ ಇಲ್ವಾ? ನನ್ಗೆ ಕೋಪ ಬರುತ್ತೆ. ಒಳಗಿಂದ ಹೇಳ್ರಿ, ಬಾಯಿಂದ ಹೇಳ್ಬೇಡ್ರಿ, ಒಳಗಿಂದ ಹೇಳ್ರಿ. ನನ್ಗೆ ಅವ್ರ ಮೇಲೆ ತುಂಬಾ ಸಿಟ್ಟಿದೆ. ಕಡಿಮೆ ಆಗೋ ತನಕ ನಂಗೆ ಕೋಪ ಸರ್ ತುಂಬಾ. ಕೋಪ ಯಾಕ್ರಿ ಬರ್ತೀರಿ? ಅಂತ ಒಳ್ಳೆ ಹುಡುಗ, ಮೀಸೆ ಬಿಟ್ಕೊಂಡು 6 ಅಡಿ ಹುಡುಗ ಇದ್ದಾನೆ, ಅವ್ನ್ ಕಂಡ್ರೆ ಏನ್ ಕೋಪ? ಮುಂದೆ ಅವ್ನ ಅವಮಾನ ಮಾಡಿಲ್ವಾ? ಏನು ಅವಮಾನ ಮಾಡಿದಾನ ಅವನು? ನನ್ ತಾಳಿ ಕಟ್ಬೇಕಾದ್ರೆ ನಾನ್ ಕೇಳಿಲ್ಲ, ನೀ ನನ್ ಪ್ರೀತಿ ಮಾಡ್ತೀಯ ಅಂದಿದ್ದಕ್ಕೆ ಅವ್ರೇನಾದ್ರು ಬೇಡ ಹೇಳಿ, ತಾಳಿ ಕಟ್ಸ್ಕೊಬಾರ್ದ? ಇದು ಕಟ್ಸ್ಕೊಂಡ್ಬಿಟ್ಟೇನ್ರಿ ನಕ್ರ ನಿಮ್ದು? ನಮ್ಮ ಅಮ್ಮಂಗ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್, ಅದಕ್ಕೋಸ್ಕರ. ಅಯ್ಯೋ, ನಿಮ್ಮ ಅಮ್ಮಂಗ್ ಆಯ್ತು, ನಿಮ್ಮ ಅಪ್ಪನಿಗೆ ಆಯ್ತು ಅಂತ ನಾನು ಹಂಗ ಅದಕ್ಕೆ ನೀವು ತಾಳಿ ಕಟ್ಸ್ಕೊಂಡ್ಬಿಟ್ರಿ. ಇನ್ನೇನ್ ಮಾಡಕ್ಕಾಗತ್ತೆ? ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿಲ್ವಾ? ಯಾವ ಬ್ರ್ಯಾಂಡ್ ತಗೊಳ್ಳೋದು ನೀವು? ಗೊತ್ತಿಲ್ಲ ಸರ್, ಯಾರೋ ಕುಡ್ಸ್ಬಿಟ್ಟಿದಾರೆ, ನಾನಂತೂ ಮೊದಲಿಂದ ಕುಡಿಯೋ ಅಭ್ಯಾಸ ಇದೆಯಾ? ಇಲ್ಲ ಸರ್, ಇಲ್ಲ. ನಿಜ ಹೇಳ್ರಿ. ಇಲ್ಲ ಸರ್. ನೀವ್ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ರಿ. ಅಯ್ಯೋ, ತಾಯಿ ಅಣ್ಣನೂ ಇಲ್ಲ. ನೀವು ಕುಡಿಯಲ್ವಾ? ಇಲ್ಲ. ಗ್ಯಾರಂಟಿನಾ? ಓಕೆ, ನಾವು ಕುಡಿಯೋದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಆದ್ರೂ ಇದ್ರ ಬಗ್ಗೆ ಮಾತಾಡ್ಬೇಕು. ಮುರಳಿಯವರೇ, ಫೋನ್ ನಮಗ್ ಕೊಡಿ, ನಾವು ಫೋನ್ ಮಾಡ್ತಾ ಇದೀವಿ, ಫೋನ್ ತೆಗಿತಾ ಇಲ್ಲ ಅಂತ ಇದಾರೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ ಸರ್, ನಾವು ಪುನೀತ್ ಅಂತ. ಹೇಳಿ ಪುನೀತ್, ಯಾರ ಜೊತೆ ಮಾತಾಡ್ಬೇಕ್ರಿ? ಐಸು ಮೇಡಮ್ ಅವ್ರ ಹತ್ರ ಮಾತಾಡ್ಬೇಕು. ಯಾಕೆ, ನಾವು ಕೂತಿಲ್ವಾ ಇಲ್ಲಿ? ನಮ್ ಜೊತೆನೂ ಮಾತಾಡಿ. ಇಲ್ಲ, ಅವ್ರಂದ್ರೆ ನಮ್ಗೆ ತುಂಬಾ ಇಷ್ಟ. ಯಾರಮ್ಮ ಅದು? ಯಾವ್ದು ಅವನಲ್ಲ ಅವಳು ತರ ಇದೆ. ನಾನು ಅವನಲ್ಲ ಅವಳು ಇರ್ಬೇಕಿದು. ಓಕೆ, ಯಾರು ಕರೆಕ್ಟ್ ಆಗಿ ಮಾತಾಡ್ರಪ್ಪ, ನಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಹಲೋ, ಯಾರೋ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವ್ ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನಾನು ನಿಮ್ಮ ದೊಡ್ಡ ಫ್ಯಾನು. ದೊಡ್ಡ ಫ್ಯಾನಾ? ಯಾವ ಫ್ಯಾನು? ಯಾರ್ರಿ ಅದು? ಹೇಳ್ರಿ ಬೇಗ ರೀ. ಪುನೀತ್ ಫ್ಯಾನ್. ಇದು ಮೋಸ್ಟ್ಲಿ ರಂಗೇಗೌಡ್ರೆ ಅನ್ಸುತ್ತೆ. ರಂಗೇಗೌಡ್ರಿ ಜೊತೆ ಮಾತಾಡಕ್ ಕೇಳ್ರಿ, ಧೈರ್ಯ ಆಯ್ತಾರೆ. ಅದಕ್ಕೆ ಈ ತರ ಎಲ್ಲ ಮಾಡ್ಬಿಟ್ಟು ಮಾತಾಡ್ತಾ ಇರೋದು. ಮೋಸ್ಟ್ಲಿ ನಂಗೆ ಡೌಟ್ ಇದೆ. ನಿನ್ನೆ ಫೋನ್ ಬಂದ ತಕ್ಷಣ ಎದ್ದೊಂದು 5 ನಿಮಿಷ ಈಚೆ ಹೋಗಿ ಬಂದ್ರು. ಹಲೋ ಮೇಡಮ್, ನೀವು ಡೈವರ್ಸ್ ಅಪ್ಲೈ ಮಾಡಿದ್ದೀರಲ್ಲ, ನಿಮ್ಗೆ ಡೈವರ್ಸ್ ಸಿಕ್ಕಿದ್ರೆ ನಾನು ನಿಮ್ ಹೆಸರು ಹೇಳಿ. ನಿಮ್ನೇನಂತ ಕರಿಬೇಕು ನಾನು? ಸೌಮ್ಯ ಅಂತ ಕರೀರಿ. ಏನಂತ ಕರಿಬೇಕು? ಮೇಡಮ್ಮ, ಸರ? ಸರ್ ಪುನೀತ? ಹೌದೌದು. ಇದು ಯಾಕೋ ಸುಳ್ಳು. ಹಾ ಸರಿ, ಏನ್ ನಿಮ್ ಕ್ವೆಶ್ಚನ್? ಡೈವರ್ಸ್ ಯಾವ ಮಾಡ್ಕೊಳ್ತೀರಾ, ನನ್ ಮದುವೆ ಆಗ್ಬೋದ ಅಂತ ಕೇಳ್ತಾನ ಹುಡುಗ ಪಾಪ. ಇಲ್ಲಪ್ಪ. ಯಾಕೆ? ನನ್ಗೆ ಇನ್ನೂ ಟೈಮ್ ಬೇಕು. ನಂಗೆ ಇದನ್ನೇ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ ಸರ್. ಏನ್ ಮಾಡಿದೀನಿ ಅಂತ ಜೀರ್ಣ ಮಾಡ್ಕೊಳ್ತೀರಿ ನೀವು? ಮದುವೆ ಮಾಡಿಸ್ಬಿಟ್ಟಿದಾರಲ್ಲ, ಮದುವೆ ಮಾಡಿದ ಜೀರ್ಣ ಆಗಿಲ್ವಾ? ಓಕೆ, ಯಾರ್ರಿ ಮಾತಾಡ್ತಾ ಇರೋದು ಹೇಳ್ರಿ ಸ್ವಾಮಿ. ಹಲೋ. ನಾ ಹೇಳಿಲ್ವಾ? ಗೌಡ್ರದೇ ಚೇಷ್ಟೆ ಎಷ್ಟು ಧೈರ್ಯ ನಿಮ್ಗೆ? ಎಷ್ಟು? ಏನ್ ಯಾಕೆ ಮೇಡಮ್ ಅವರೇ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಾ ಇದೀರಾ? ವಾಯ್ಸ್ ಬದಲಾಯಿಸ್ಕೊಂಡೆಲ್ಲ ಮಾತಾಡ್ತಿದ್ದೀರಾ. ಕಂಡ್ಬಿಡ್ರಿ ಒಂದ್ಸರಿ. ಎಷ್ಟು ಧೈರ್ಯ! ನೀವ್ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನೋಡೋಣ ಅಂತ ಫೋನ್ ಮಾಡ್ದೆ ಅಷ್ಟೇ. ಗೊತ್ತಾಯ್ತು ನನ್ಗೆ. ಫೋನ್ ಇಡ್ರಿ ಸಾಕು. ಫೋನ್ ಇಡ್ರಿ. ಅಲ್ಲ, ಹುಷಾರಿಲ್ಲ ಅನ್ಬಿಟ್ಟು ನಿನ್ನೆ ನನಗ್ ಬೈದ್ಬಿಟ್ಟು ಇವಾಗ ನೀವ್ ಹೋಗಿ ಅಲ್ಲಿ ಕೂತಿದ್ದೀರಲ್ಲ. ನೀವೇ ತಾನೇ ಕಳ್ಸ್ಕೊಟ್ಟಿರೋದು. ನಾನು ಕಳ್ಸ್ಕೊಟ್ಟೆ. ನಾನೇನೋ ಮಾತ್ರೆ ತಗೊಂಬರ್ತೀನಿ ಅಂತ ಹೋಗಿ ಬರೋ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದೀರಾ ಇಲ್ಲಿಂದ. ಮತ್ತೆ ಮುರಳಿ ಅವ್ರು ಹೇಳಿದ್ರು ಅಂತ ಹೇಳಿದ್ರಿ ನೆನೆ ಬಂದ್ಬಿಟ್ಟು.
ಮುರಳಿ ಅವ್ರು ಹೇಳ್ತಾರೆ ನಿಮ್ಗೂ ಬುದ್ಧಿ ಇಲ್ವಾ, ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಿಲ್ಲ. ಅಂದ್ರೆ ನಿಮಗೆ ಇಂಡೈರೆಕ್ಟ್ ಆಗಿ ಬೈತಾ ಇರೋದು. ಫೋನ್ ಕಟ್ ಮಾಡಪ್ಪ, ಗೌಡ್ರ ಕತೆ ಹಾಳಾಗೋಯ್ತು, ಕಟ್ ಮಾಡಪ್ಪ ಫೋನ್ನ. ಒಂದ್ ಹುಡುಗಿ ಜೊತೆ ಮಾತಾಡಕ್ ಬಿಡಲ್ಲ, ನೀನ್ ಬಿಡ್ತಾ ಇರೋದೇ ಒಳ್ಳೇದಾಯ್ತು. ಅಯ್ಯೋ ಇದೆಲ್ಲ ಕನ್ಫ್ಯೂಷನ್. ಓಕೆ, ನಮ್ ಜೊತೆಗಿದ್ದಾರೆ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡದ ಐಶೂರ್ ಬಂದಿದ್ದಾರೆ. ಐಶೂರ್ ಜೊತೆ ನೀವು ಮಾತಾಡ್ಬೋದು. ಇದು ನೇರ ಪ್ರಸಾದ ಕಾರ್ಯಕ್ರಮ, ಮುತ್ಸಂಜೆ ಮಾತು ಕಾರ್ಯಕ್ರಮ. ಐಶೂ, ಇನ್ನೊಂದು ಪ್ರಶ್ನೆ ನಿಮ್ಗೆ, ಹೆಂಗಿದೆ ನಿಮ್ಮ ಅತ್ತೆ ನಿಮ್ ಜೊತೆ ಅಡ್ಜಸ್ಟ್ ಆದ್ರ? ಹಾ, ನಂಗೆ ಇಷ್ಟಾನೇ ಅವರು. ನಿಮ್ಮ ಅತ್ತೆ ಕಂಡ್ರೆ ಇಷ್ಟನೇ ಅಲ್ವಾ ನಿಮ್ಗೆ? ಒಳ್ಳೆಯವರಲ್ವಾ ಅವರು? ಓಕೆ, ನಿಮ್ಮ ಗಂಡನ ತಮ್ಮ ಏನು ಹೆಸರು? ಮಹೇಶ. ಮಹೇಶ್ ಹೆಂಗಿದಾನೆ? ಯಾಕೆ ಹೇಳ್ತೀರಾ? ಅಲ್ರಿ, ಅವತ್ತು ನೋಡಿದ್ರೆ ಅವತ್ತು ರಾತ್ರಿ ಎಲ್ಲ ಮಹೇಶ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ರಿ. ಅವತ್ತೇನೋ ದೊಡ್ಡದಾಗೇನೋ ಲೆಕ್ಚರ್ ಕೊಟ್ರಲ್ಲ, ನಾವು ನಿಮ್ಮ ಅಣ್ಣ ಹಂಗೆ ಹಿಂಗೆ ಅಂತ. ಏನದು? ಅಲ್ಲ, ಅವ್ನ್ ಮಾಡಿದ್ದು ಹಂಗೆ ಇತ್ತು. ಏನ್ ಮಾಡ್ದ ಅವ್ನು? ಒಂದು ಬಿದ್ದಿದೆ, ಸರ್ರಿಗೆ ಒಂದ್ ಕೊಟ್ಟಿದೀನಿ. ಅಯ್ಯಪ್ಪ, ಯಾಕೋ ಏನ್ ಕೇಳ್ದ ಅವ್ನು ನಿಮ್ನ? ಏನಿಲ್ಲ, ರಂಗೇಗೌಡ್ರನ್ನ ಬಿಟ್ಬಿಟ್ಟು ನನ್ ಜೊತೆ ಬಂದ್ಬಿಡಿ. ಅವ್ನು ಕೇಳಿದ್ದು ಒಂಥರ ಕರೆಕ್ಟ್ ಆಗೇ ಇತ್ತು. ಏನಕ್ಕೆ ಅಂದ್ರೆ ನೀವೇನ್ ರಂಗೇಗೌಡನ ಇಷ್ಟ ಪಡ್ತಾ ಇಲ್ಲ, ಮಾತ್ರ ಚಾಕು ಏನೇ ಆದ್ರೂ ತಾಳಿ ಕಟ್ಟಿಸ್ಕೊಂಡಿದೀನಿ ಸರ್. ಇವೆಲ್ಲ ಸೆಂಟಿಮೆಂಟ್ ಎಲ್ಲ ಬೇಡ್ರಿ. ಅಯ್ಯೋ, ಎಲ್ಲ ಎರಡೆರಡು ಮಾತಾಡ್ತೀರಿ. ನೀವು ಯಾವ್ದಾರು ಒಂದ್ ಮಾತಾಡ್ರಿ ನೀವು. ವಯಸ್ಸು ಏನ್ ಹೇಳಿ ಪಾಪ ರಂಗೇಗೌಡರು ಸಿಕ್ಕವ್ರೆ ಅಂತ ಅವ್ರೇನೋ ನೀವೇನ್ ಬೇಕಾದ್ರೂ ಮಾಡಿದ್ರು ಸುಮ್ನೆ ಇರ್ತಾರೆ ಅಂತ ಹಂಗೆ ಹೇಳ್ತೀರಿ. ನಾನ್ ಇರೋದೇ ಹಂಗೆ. ಅವ್ನು ಕೇಳಿದ್ರೆ ತಪ್ಪೇನಿದೆ? ಏನಿದೆ ಅದಕ್ಕೆ ನೀವು? ಅದಕ್ಕೆ ಒಂದ್ ಸರಿ ಕೊಟ್ಟಿದೀನಿ. ನಾನ್ ಅಂತ ಹುಡುಗಿ ಅಲ್ಲ. ನಾನು ಅವ್ರ ಮೇಲೆ ಕೋಪ ಇರ್ಬೋದು ನಂಗೆ, ಇರ್ಬೋದು, ಚೂರಿ ತಗೊಂಡ್ ಚುಚ್ಬೋದು. ಅದ್ರ ಜೊತೆ ಅದ್ ನನ್ನ ಇಷ್ಟ. ನನ್ ಗಂಡ ನಿಮ್ ಗಂಡ ಒಪ್ಕೊಂಡ್ರಾ? ಅಂದ್ರೆ ನಿಮ್ ಗಂಡ ತಾನೆ ತಾಳಿ ಕಟ್ಟಿದಾನೆ ಅಂದ್ಮೇಲೆ ಗಂಡನೇ ತಾನೆ, ಇನ್ನೇನ್ ಅದಕ್ಕೆ ಹೆಸರು? ಗಂಡನೇ ತಾನೆ. ತಾಳಿ ಬೇರೆ ಕಳೆದೋಗಿತ್ತು. ನಾನ್ ತಾಳಿ ಅಲ್ಲ, ಇದು ನನ್ ಬರೀ ಚೈನ್. ಇದು ಯಾವ ಹೇಳಿದ್ದು ತಾಳಿ ಅಂತೆಲ್ಲ ಡೈಲಾಗ್ ನೀವೇ ಹೇಳಿದ್ರಿ. ನಮ್ಗೆಲ್ಲ ಜ್ಞಾಪಕ ಇರ್ತದ್ರಿ. ಹಂಗೆ ಹೇಳ್ರಿ. ಅದಕ್ಕೆಲ್ಲ ಗೊತ್ತಿಲ್ಲ ನಂಗೆ, ಅದು ಹಂಗ ಅನ್ನಿಸ್ತು ಆ time ಅಲ್ಲಿ ಮೊನ್ನೆ ನಾನ್ ತನಕ ಅದು ಹೇಳ್ದೆ ಇರ್ಲೇ ಇಲ್ಲ ನಿಮ್ ಕತ್ತಲ್ಲಿ ಇಲ್ಲ. ನೆನ್ನೆನೋ ತಗೊಂಬಂದ್ ಕೊಟ್ಟಿದ್ದಾರೆ, ಹಾಕೊಂಡಿದ್ದೀರಾ ಇವತ್ತು ನೀವು. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ ಅವರೇ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ನನ್ನ ಹೆಸರು ರಮ್ಯಾ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಶಿರಾಯಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ರಮ್ಯಾ, ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಇನ್ನು ಆಸ್ಪತ್ರೆಯಲ್ಲಿ ಇದ್ದೀರಾ? ಆಸ್ಪತ್ರೆಯಿಂದ ಇದು ಈಗ ಮುಸ್ಸಂಜೆ ಮಾತು ಬಂದಿದ್ದೀನಿ. ಹುಷಾರಾಗಿಲ್ಲ, ಹಂಗೆ ಇದೆ, ಕೈಕಾಲೆಲ್ಲ ತುಂಬಾ ನೋವಿದೆ. ಹೇಳಿ, ಏನ್ ಪ್ರಶ್ನೆ ಕೇಳ್ಬೇಕು ರಮ್ಯಾ? ಕೇಳಿಮಾ. ಮೇಡಮ್, ಈಗ ನೀವು ಮದ್ವೆ ಆಗಿದ್ದೀರಲ್ಲ, ಹೌದು. ಅದು ಒಂದು ಹೆಣ್ಣು ಹುಡುಗಿ ಅಂದ್ರೆ ಮದ್ವೆ ಆದ್ಮೇಲೆ ಲೈಫ್ ಅಷ್ಟೇ ಅಂತ, ಈಗ ನೀವೇ ರಂಗೇಗೌಡ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ? ಏನಂದ್ರಿ ನೀವು? ಮತ್ತೆ ಕೇಳಿ. ಮದ್ವೆ ಆದ್ರೆ ಹೆಣ್ಮಕ್ಳಿಗೆ ಅಷ್ಟೇ ತಾನೇ ಲೈಫು. ರಂಗೇಗೌಡ್ರ ಜೊತೆ ಅನ್ಸರ್ಸ್ಕೊಂಡು ನೀವೇ ಲೈಫ್ ಕಂಟಿನ್ಯೂ ಮಾಡ್ಬೋದಲ್ಲ? ಹಂಗಿರ್ಬಾರ್ದು. ಈಗ ಹಂಗಿಲ್ವಲ್ಲ, ಜನರೇಷನ್ ಚೇಂಜ್ ಆಗಿದೆ ಅಲ್ವಾ, ಟೈಮ್. ಫಾರ್ ಎಕ್ಸಾಂಪಲ್, ಈಗ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಮೇಲೆ ನಿಮಗೂ ಲವ್ ಆಯ್ತು ತಾನೆ? ಯಾವಾಗ? ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ. ಇವ್ರನ್ನ ನೀವು ಕೇಳಿದ್ರಲ್ಲ ನಿಮಗೆ ರಮ್ಯಾ ಅಂತ. ರಮ್ಯಾ, ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ. ಮದ್ವೆಗಿಂತ ಮುಂಚೆ ತುಂಬಾ ಇಷ್ಟಪಡ್ತಿದ್ದೆ. ನಂಗೆ ಅವ್ರ ಕಂಡ್ರೆ ಅಷ್ಟು ಗೌರವ ಇತ್ತು. ಆದ್ರೆ ಯಾವಾಗ ನಾನ್ ತಾಳಿ ಕಟ್ಟಿಸ್ಕೋಬೇಕಾದ್ರೆ ಕೇಳ್ದೆ ನೋಡಿ, ಕ್ವೆಶ್ಚನ್ಸ್ ಎಲ್ಲ ನೋಡಿದೀರಾ ಅನ್ಸುತ್ತೆ ನೀವು ಎಪಿಸೋಡ್ಸ್. ನಾನು ಅವ್ರ ಹತ್ರ ಕೇಳ್ದೆ, ನೀವ್ ನನ್ನ ಅತಿಯಾದ ಪ್ರೀತಿಯಿಂದ ಅವ್ರ ಆತರ ಹೇಳಿದ್ರಲ್ವಾ, ನನ್ನ ಪ್ರೀತಿ ಮಾಡ್ತೀರಾ, ನನ್ನ ಪ್ರೀತಿ ಮಾಡ್ತಿದೀನಿ ಅಂತ ಒಪ್ಕೊಳ್ಳಿ ಅಂತ. ಇವತ್ತು ನಾನು ಅದನ್ನೇ ಕೇಳ್ತಾ ಇರೋದು. ಒಂದು ಸಲ ಒಪ್ಕೊಂಡ್ಬಿಡಿ ಎಲ್ರ ಮುಂದೆ, ನನ್ನ ಪ್ರೀತಿ ಮಾಡ್ತೀನಿ ಅಂತ. ನಾನ್ ರೆಡಿ ಇದ್ದೀನಿ. ಅವ್ರಿಗೆ ಅವ್ರ ಅಮ್ಮನ್ ಬಿಟ್ಬಿಟ್ಟು ಆ ರೀತಿ ಡಿಸಿಷನ್ ತಗೊಳಕ್ ಆಗ್ತಿಲ್ವಲ್ಲ. ಈಗ ನೀವು ಹಂಗಂದ್ರೆ ಅದು ಅವ್ರ ತಪ್ಪು, ಅವ್ರ ತಪ್ಪು. ಅವ್ರು ಡಿಸೈಡ್ ಮಾಡ್ಬೇಕು, ನಾನ್ ಬೇಕು ಅಂತ ಅನ್ನೋದಾದ್ರೆ ಎಲ್ರ ಮುಂದೆ ನಾನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕು, ಅಷ್ಟೇ. ಸಿಂಪಲ್. ಬೇಡ, ಅದನ್ನ ನೀವು ಬಿಟ್ಟಾಕ್ರಿ. ನಾನು ಅದಕ್ಕೆ ಅಲ್ವಾ ಡಿವೋರ್ಸ್ ಅಪ್ಲೈ ಮಾಡಿರೋದು. ಅಪ್ಲೈ ಮಾಡ್ರಿ, ಹೋಗ್ಲಿ ಬಿಡಿ ರಮ್ಯಾ, ನೋಡ್ಕೊಂಡು ಆಮೇಲೆ ನಮ್ಗೇನಂತ. ಈಗ ಗೌಡ್ರಿಗೆ ಇನ್ನೊಂದು ಮದುವೆ ಮಾಡ ಬಿಡಿ. ಭಯ ಬಿದ್ದು ಫೋನೇ ಇಟ್ಬಿಟ್ರು ಶಿರಾದವ್ರು. ಅಲ್ಲ, ನೀವೇನು ಯಾವಾಗ್ಲೂ ಹಿಂಗೇನಾ ಜಗಳ ಗಂಟಿನ ನೀವು? ಸ್ವಲ್ಪ ಕಿರಿಕು ಅಂತೀರಾ? ಸ್ಟ್ರೇಟ್ ಫಾರ್ವರ್ಡ್ ಸರ್. ಏನ್ ಇದ್ದಿದ್ದಂಗೆ ಹೇಳ್ತೀನಿ ಅಷ್ಟೇ. ಎಲ್ಲಿ ಹೇಳಿದ್ರಿ? ಎಲ್ಲೂ ಇದ್ದಿದ್ದಂಗೆ ಹೇಳೇ ಇಲ್ವಲ್ಲ ನೀವು. ಇನ್ನೇನ್ ಹೇಳ್ತಾರೆ? ಯಾವಾಗ ಹೇಳಿದಿರಾ ನೀವು? ಯಾರು ನಿಮ್ಗೆ ಎರಡು ಬಾರಿಸಿದ ಕಾಲು ಕೈ ಮುರಿದಿದ್ ಗೊತ್ತಾ ನಿಮ್ಗೆ? ಗೊತ್ತು, ರೌಡಿಗಳೇ. ಯಾರು ರೌಡಿಗಳವರು? ಅದು ಯಾರೋ ಅಟ್ಯಾಕ್ ಮಾಡ್ಸಿರೋದು ಸರ್. ನಮ್ಮ ಹತ್ರ ನಕರ ಮಾಡ್ಕೊಂಡ್ರೆ ಈ ತರ ಬೇಜಾರು ಜನ ಕಳಿಸ್ತೀವಿ ನಾವು ಸರ್. ನಾನ್ ತುಂಬಾ ನನ್ಗೆ ಬೇರೆ ಒಪಿನಿಯನ್ ಇದೆ ನಿಮ್ಮ ಮೇಲೆ. ಸುಮ್ನೆ ನೀವು ಕಳ್ಸಿರೋದಲ್ಲ ಅಂತ ನನಗೆ ಗೊತ್ತಿದೆ. ನಿಮ್ಮ ಒಪಿನಿಯನ್ ತಗೊಂಡ್ ನಮ್ಗೇನ್ರಿ ಆಗ್ಬೇಕು? ಕೈ ಕಾಲು ಮುರಿಸ್ಬೇಕಾಗಿತ್ತು, ಮುರಿಸಿದೀವಿ. ಯಾವ ಕಾರಣಕ್ಕೆ? ಓಕೆ ಐಶು, ನನ್ನ ಡೌಟ್ ಕ್ಲಿಯರ್ ಆಯ್ತು. ಡೌಟ್ ಕ್ಲಿಯರ್ ಆಯ್ತಾ? ಎಸ್. ಓಕೆ, ನಾವೇ ಕಳಿಸಿದ್ದು ಅಂತನಾ? ಹೌದು, ಯಾಕಂದ್ರೆ ನೀವು 25 ಸಲ ಬ್ರೇಕ್ ಕೊಟ್ಟಲ್ಲ, ಅವಾಗ್ಲೇ ಗೊತ್ತಾಗಿದ್ದು ನೀವು ನನ್ನ ಕೈ ಕಾಲ್ ಬ್ರೇಕ್ ಮಾಡಿದೀರಾ. ಸದ್ಯ ಅವರು ಪೂರ್ತಿ ಮುಗಿಸ್ಬಿಡಿ ಅಂತ ಹೇಳಿದ್ರು. ನಾವ್ ಅದಕ್ಕೆ ಒಂದ್ ಕೈ ಕಾಲ್ ಸಾಕಪ್ಪ, ಬರೀ ಕೈ ಕಾಲ್ ಮಾತ್ರ ನಾವು ತೆಗಿತೀವಿ ಅಂತ ಹೇಳಿದ್ವಿ. ಅಷ್ಟು ಧೈರ್ಯ ನಾವೆಲ್ಲ ಕೊಲ್ಲಲ್ಲ.
ಅಲ್ಲ ನಮ್ಗೆ ಗೊತ್ತು. ಕೊಲ್ಲಲ್ಲ. ಆಮೇಲೆ ಹೆಂಗಿದೆ ನಿಮ್ಮ ಈ ಮಿಸ್ಟರ್ ಅಂಡ್ ಮಿಸ್ಸಸ್ ರಂಗೇಗೌಡ ಬಂದಾದ್ಮೇಲೆ ಐಶಿ ಅವರಿಗೆ ಕಿರುತೆರೆಯ ಮಾಲಾಶ್ರೀ ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ. ಅದು ನಿಮ್ಗೆ ಗೊತ್ತಿಲ್ಲ, ನನಗಂತೂ ಗೊತ್ತು. ಹೌದಾ, ನಿಜಾನಾ? ನನಗ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನೀವು ಅದನ್ನ ಹೇಳಿದ್ದು. ನನಗ್ ಗೊತ್ತಿರ್ಲಿಲ್ಲ. ಎಸ್, ಅಲ್ಲ ನಮ್ಗೆ ಆಗ್ತಾರೆ, ಯಾಕಂದ್ರೆ ನಾನೇನೋ ತಿಳ್ಕೊಂಡು ಅಥವಾ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇರುವಂತದ್ದೆಲ್ಲ ಏನೂ ಅಲ್ಲ. ಕಿರುತೆಲೆಯ ಮಾಲಾಶ್ರೀ ನಮ್ಮ ಐಶು ಅಂತ ಹಾಕಿ ತುಂಬಾ ಜನ ಬರ್ದಿದ್ದಾರೆ. ಶಿ ಇಸ್ ಮೈ ಫೇವ್ರೆಟ್ ಸ್ಟಾರ್ ಸರ್. ವೆರಿ ಗುಡ್. ರೋಲ್ ಮಾಡೆಲ್ ತರ. ಓಕೆ. ಅವ್ರಿಗಿಂತ ಹಳೆಯವ್ರನ್ನ ತಗೊಂಡ್ರೆ ಲಕ್ಷ್ಮಿ ಮೇಡಮ್. ಓಕೆ. ಸೊ ನನ್ಗೆ ಇವರಿಬ್ರು ತುಂಬಾ ಇಷ್ಟ. ಅವೆಲ್ಲ ಅದಕ್ಕೆ ಹೇಳಿಲ್ಲ, ಒಳಗೆ ಸೇರಿದರೆ ಗುಂಡು. ಅಲ್ಲಿದೆ ಪಾಯಿಂಟ್. ಮಾಲಾಶ್ರೀ ತರ ವಾರ್ಡ್ ಒಂದ್ಸರಿ ಹೇಳ್ಬೋದಾ ನೀವು? ಅದೇ ಯಾವಲ್ಲ ಅಭ್ಯಾಸ ಇದೀರಾ ನಿಮ್ಗೆ? ನಂಗೆ ಅಭ್ಯಾಸ ಇಲ್ಲ ಸರ್, ನಂಗೆ ಯಾರು ಕುಡ್ಸಿರೋದು. ಕುಡ್ಸಾದ್ಮೇಲೆ ಯಾಕ್ರಿ ನಿಮ್ ಯಜಮಾನ್ರಿಗೆ ಹಂಗೆ ಹೇಳಿದ್ರಿ? ಪಾಪ ಮೊದ್ಲೇ ಅದು ಹಸುವುದು. ಅದೇನೋ ಹೇಳ್ತಾರಲ್ಲ, ಕುಡಿದ್ರೆ ಎಲ್ಲ ಹೊರಗ್ ಬರುತ್ತೆ ವಿಷಯಗಳು ಅಂತ. ಮೇ ಬಿ ಇರ್ಬೋದೇ. ಅದೇ ಒಳಗೆ ಸೇರಿದ್ರೆ ಒಂದ್ಸರಿ ಆಡಿ ನೋಡೋಣ, ಅದೇ ತರ ವಾಯ್ಸಲ್ಲಿ ಹೆಂಗ್ ಬರುತ್ತೆ ನೋಡೋಣ. ಒಳಗೆ ಸೇರಿದರೆ ಗುಂಡು, ಪರವಾಗಿಲ್ಲ ರೀ, ಹುಡುಗಿ ಆಗುವಳು ಗಂಡು. ಆಯ್ತರಿಕೆ ಅಷ್ಟೇ ಬರೋದು. ಸಾಕು ಇಷ್ಟ ಹೇಳಿದ್ರೆ. ಆಮೇಲೆ ಇವಾಗ ಜನ ಏನಂತ ಗುರುತಿಸ್ತಾರೆ ನಿಮ್ನ? ಐಶ್ವರ್ಯ, ರಂಗೇಗೌಡರು, ರಂಗೇಗೌಡರು. ಓಕೆ, ಅವೆಲ್ಲ ಕೇಳ್ತಾರಾ ನಿಮ್ಗೆ ಸಿಕ್ತಾಗೆಲ್ಲ? ಖಂಡಿತ ಕೇಳ್ತಾರೆ. ಅಂದ್ರೆ ಕೇಳೋದು ಇದೊಂದೇ ಪ್ರಶ್ನೆ ನನ್ನ, ನೀವ್ ಯಾಕೆ ಅವ್ರನ್ನ ಒಪ್ಕೋತಾ ಇಲ್ಲ, ನೀವ್ ಯಾಕೆ ಅವ್ರಿಗೆ ಅಷ್ಟ್ ಕಷ್ಟ ಕೊಡ್ತೀರಾ? ಮೊನ್ನೆ ಒಂದು ಇದು ಹೊರಗಡೆ ಔಟ್ಡೋರ್ ಶೂಟಿಂಗ್ ಹೋಗಿದೀವಿ. ಅಲ್ಲಿ ಒಬ್ರು ಅಂಕಲ್ ಬಂದ್ಬಿಟ್ಟು ಹೇಳಿದ್ರು, ನಮ್ಮ ಮನೇಲಿ ಈ ಹಳ್ಳಿಲಿ ಎಲ್ರು ನೋಡ್ತಾರಮ್ಮ ನಿಮ್ಮ ಸೀರಿಯಲ್ ನ, ಇವ್ ಇಬ್ರು ಹುಡುಗಿರ್ ಇದಾರಲ್ಲ ಯಾವಾಗ ನೋಡಿದ್ರು ಬೈಕೋತಾ ಇರ್ತಾರೆ ನಿಮ್ನ. ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಯಾವಾಗ ನೋಡಿದ್ರು ಬೈಕೋತಾ ಇರ್ತಾರೆ ನಿಮ್ನ, ಯಾಕೆ ರಂಗೇಗೌಡ್ರಿಗೆ ಅಷ್ಟ್ ಕಷ್ಟ ಕೊಡ್ತೀರಾ ನೀವು ಅಂತ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದಾರೆ. ನಾನು ಅವಾಗ ಅನ್ಕೋತಾ ಇದ್ದೆ, ಆಕ್ಸೆಪ್ಟ್ ಮಾಡ್ತಿದ್ದಾರೆ. ನಾನು ಅಂದ್ರೆ ಚೇಂಜ್ ಆಗಿರೋದ್ರಿಂದ ನನ್ ಒಂದ್ ಭಯ ಇತ್ತು, ನನ್ನ ಆಕ್ಸೆಪ್ಟ್ ಮಲ್ಕೋಬೇಕಾದ್ರು ಏನ್ ಮೇಡಮ್ ಚಾಕ್ ಇಟ್ಕೊಂಡು ಮಲ್ಕೋತೀವಿ. ಏನೋ ಲಿಟ್ರಲಿ ಕೇಳ್ತಾರೆ ಬಂದು ನನ್ನ, ಯಾಕೆ ನೀವು ಅವ್ರಿಗೆ ಅಷ್ಟು ಕಷ್ಟ ಕೊಡ್ತೀರಾ, ಯಾಕೆ ನೀವು ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಈಗ ನಮ್ಮ ಜೀ ಕನ್ನಡದಲ್ಲಿ ಮೇಘ ಮಯೂರಿ ಬಂದಾಗ ನಿಮ್ಮನ್ನೇ ಗುರ್ಸ್ತಾ ಇದ್ರು. ಈಗ ಅದಾದ್ಮೇಲೆ ಇದು ಫುಲ್ ಟೈಮ್ ಅಲ್ಲಿ ನೀವೇ ಹೀರೋಯಿನ್ ಇದಕ್ಕೆ. ಹೌದು, ಅಲ್ಲಿ ಮೇಘ ಮಯೂರಿ ಇಬ್ರು ಇದ್ರು, ಇಲ್ಲಿ ನೀವು. ಬಟ್ ಮೇಘ ಮಯೂರಿಯಲ್ಲೂ ತುಂಬಾ ರೆಕಗ್ನಿಷನ್ ಬಂದಿತ್ತು. ಬಟ್ ಅದಕ್ಕಿಂತ ಜಾಸ್ತಿ ಇವಾಗ ಇದು ರಿಜಿಸ್ಟರ್ ಆಗ್ತಿದೆ ತುಂಬಾ. ಐ ಮೀನ್ ತುಂಬಾ ಬೇಗನೆ ನನ್ಗೆ ಇದು ಸಿಕ್ಕಿದೆ, ಪಾಪ್ಯುಲಾರಿಟಿ ಸಿಕ್ಕಿದೆ. ಓಕೆ, ಮುಂದೆ ಏನು ನಿಮ್ಮ ಕನಸುಗಳೇನಿದೆ? ತುಂಬಾ ಇದೆ ಸರ್ ಕನಸು. ಏನಿದೆ ಹೇಳಿ, ಒಂದ್ 2-3 ಕೇಳಿಸ್ಕೊಳ್ಳೋಣ. ಏನಿಲ್ಲ, ಅಂದ್ರೆ ಅದೇ ಐ ವಾಂಟ್ ಟು ಸಿ ಮೈ ಸೆಲ್ಫ್ ಇನ್ ಅ ವೆರಿ ಗುಡ್ ಪೊಸಿಷನ್ ಅಂದ್ರೆ ಏನು? ಪ್ರಾಬಬ್ಲಿ ಮೋಸ್ಟ್ ವಾಂಟೆಡ್ ಹೀರೋಯಿನ್. ಓಕೆ, ಅಂದ್ರೆ ಸಿನಿಮಾಗೆ ಚಾನ್ಸ್ ಸಿಕ್ಕಿದ್ರೆ ರೈಟಾ? ಸೀರಿಯಲ್ ಮಾಡ್ತೀನಿ, ಜೊತೆಗೆ ಸಿನಿಮಾನು ಮಾಡ್ತೀನಿ. ಅವೆಲ್ಲ ಸುಳ್ಳು ಯಾರು ಮಾಡಲ್ಲ. ಇಲ್ಲ, ಫಸ್ಟ್ ಹಂಗೆ ಹೇಳ್ತಾರೆ ಅಷ್ಟೇ. ಆಮೇಲೆ ನಂಗೆ ಟೈಮ್ ಇಲ್ಲ, ಡೇಟ್ಸ್ ಇಲ್ಲ ಅಂತ ನಕ್ರಾಗಳು ಹೇಳ್ತಾರೆ. ಅಂದ್ರೆ ನಕ್ರ ಅಲ್ಲ ಸರ್, ಪ್ರತಿಯೊಬ್ರು ಆಸೆ ಪಡೋದು ಅದನ್ನೇ ಅಲ್ವಾ, ಬಿಸಿ ಹೀರೋಯಿನ್ ಆಗಿ ಚಾನ್ಸ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಹೋಗಿ. ಈಗ್ಲೂ ಹೀರೋಯಿನ್ ಅಲ್ಲ, ಆದ್ರೂ ನೀವು ಸಿನಿಮಾಗೆ ಅಲ್ಲ, ಅಂದ್ರೆ ಆತರ ಅವರು ದೇವ್ರು ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಸರ್ ಹೇಳ್ದಂಗೆ ಅಭಿಮಾನಿ ದೇವರುಗಳು ಆಕ್ಸೆಪ್ಟ್ ಮಾಡಿದ್ದಾರೆ ನಮ್ನ. ಅಮ್ಮ, ಅಪ್ಪ, ನಾನು. ಅಕ್ಕ ಇದ್ದಾಳೆ, ಅಕ್ಕ US ಅಲ್ಲಿ ಇದ್ದಾಳೆ. ಅಂಡ್ 4 ಜನ ಮಕ್ಳಿದ್ದಾರೆ ನಂಗೆ. ಓಕೆ, ನಾಯಿಗಳ ಬೆಕ್ಕಳ? 2 ನಾಯಿ, 2 ಬೆಕ್ಕ? 2 ನಾಯಿ, 2 ಬೆಕ್ಕು. ವೆರಿ ಗುಡ್. ಕಪ್ಪುದಾ ಬಿಳಿದಾ? ಬಿಳಿದೊಂದು, ಬ್ರೌನ್ದೊಂದು. ಏನ್ ಹೆಸರಿಟ್ಟಿದ್ದೀರಾ ನಾಯಿಗಳಿಗೆ? ಸ್ನೋಯಿ, ರೂಬಿ, ಆಮೇಲೆ ಒಂದು ಫ್ಲಫಿ, ಗುಂಡ ಅಂತ ಕರಿತೀವಿ ಅದಕ್ಕೆ. 2 ಹೆಸರಿದೆ. ಇನ್ನೊಂದು ಕುಕ್ಕಿ, ಚಿನ್ನಿ, ಅದಕ್ಕೂ 2 ಹೆಸರು. ಅಲ್ಲಿ ಯಾವ್ದಾರ ನಾಯಿ ಸಿಕ್ಕಿ ಹಿಡ್ಕೊಂಡ್ಬಿಡ್ತೀರಂತ, ಏನದು ನಾಯಿ ಬಗ್ಗೆ ಪ್ರೀತಿ ಸರ್? ಗೊತ್ತಿಲ್ಲ. ಎಲ್ಲಾ ನಾಯಿ ಹಿಡ್ಕೊಂಡ್ಬಿಡ್ತೀರಾ? ಅಂದ್ರೆ ಅಷ್ಟು ಇಷ್ಟ ನಂಗೆ, ಪ್ರೀತಿ ಮಾಡಿ. ಅಷ್ಟು ಪ್ರೀತಿ ಗೌಡ್ರ ಮೇಲೆ ಇಟ್ಕೊಂಡಿದ್ರೆ ಸಾಕಾಗ್ತದೆ. ಪಾಪ ಅಲ್ಲ, ಅಷ್ಟೊಂದು ನಾಯಿನೆಲ್ಲ ಏನ್ ಸರ್ ನೀವು? ಓಕೆ, ಮಲ್ಲಿ ಯಾರು ಇದ್ದೀರಾ? ಅಮ್ಮ ಏನ್ ಮಾಡ್ತಾರೆ? ಅಮ್ಮ, ಶಿ ಇಸ್ ಅ ಬಿಸ್ನೆಸ್ ವುಮನ್. ಓಕೆ, ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಅವ್ರದ್ದು. ಓಕೆ, ಅವರು ಒಗ್ಗರಣೆ ಡಬ್ಬಿಗೂ ಬಂದಿದ್ರು. ಓಕೆ, ಸೊ ನಾನ್ ಮೇಘ ಮಯೂರಿ ಮಾಡ್ಬೇಕಾದ್ರೆ ಅವ್ರು ಬಂದಿದ್ರು. ಓಕೆ, ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಬಿಸ್ನೆಸ್ ಮ್ಯಾನ್. ಸ್ವಲ್ಪನೂ ಇಷ್ಟ ಇಲ್ವಂತೆ ಸೀರಿಯಲ್ ಬರೋದು? ಅಯ್ಯೋ, ಅವ್ರಿಗೆ ಕಂಪ್ಲೀಟ್ ನೋ ಇತ್ತು. ಓಕೆ, ಇವಾಗ ಎಸ್ ಆಗ್ಬಿಟ್ಟಿದ್ಯಾ? ಓ, ಎಲ್ಲಾ ಕಡೆ ಬಾ, ನನ್ ಜೊತೆಗೆ ಕರ್ಕೊಂಡ್ ಹೋಗ್ತೀನಿ, ಅಲ್ಲಿಗ್ ಬಾ, ಇಲ್ಲಿಗ್ ಬಾ ಅಂತ ಕರ್ಕೊಂಡ್ ಹೋಗ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಜನ ನನ್ನನ್ನ ಆಕ್ಸೆಪ್ಟ್ ಮಾಡಿದಾರಲ್ಲ, ಬಂದ್ ಮಾತಾಡಿಸ್ತಾರಲ್ಲ, ಅದನ್ನ ನೋಡೋದಕ್ಕೆ ಖುಷಿ ಅವ್ರಿಗೆ. ವೆರಿ ಗುಡ್. ನಿಮ್ಗೆ ಏನ್ ಅನ್ಸುತ್ತೆ ಇದೆಲ್ಲ ನೋಡಿದಾಗ? ನನಗ್ ತುಂಬಾ ಖುಷಿ ಆಗುತ್ತೆ. ಮದ್ವೆ ಯಾವಾಗ? ಗೊತ್ತಿಲ್ಲ. ಮದ್ವೆ ಇವಾಗಲೇ ಸದ್ಯಕ್ಕೆ ಆಗಲ್ವಾ? ಗೊತ್ತಿಲ್ಲ.
ಐ ಡೋಂಟ್ ನೋ ಬಿಕಾಸ್ ನಾನು ತುಂಬಾ ಜನ ಹುಡುಗರು ನೋಡ್ತಾ ಇರ್ತಾರೆ. ನಾನು ಲೈಫ್ನ ಅಂದ್ರೆ ಬಂದ್ ಹಾಗೆ ತಗೊಂಡ್ ಹೋಗಿ ಅಂದ್ರೆ ಐ ಲೆಟ್ ಯಾವ ತರ ಹುಡುಗ ಇಟ್ ಸೆಲ್ಫ್ ಇಷ್ಟಪಡ್ತೀರಾ? ಅಷ್ಟೇ. ಯಾವ ತರ ಹುಡುಗ ಬೇಕು? ಗೊತ್ತಿಲ್ಲ ಸರ್ ಅದು. ಅಲ್ಲ ಸುಮ್ಮನೆ ಹೇಳಿ, ನಿಮ್ ಫೀಲಿಂಗ್ ತಾನೆ. ನಾವೇ ಹೇಳಿ ಗೊತ್ತಿಲ್ಲ ಅಂತ ಯಾವ ತರ ಅಂತ ಹುಡುಗ ಹೆಂಗಿರ್ಬೇಕು? ಉದ್ದಕ್ಕಿರ್ಬೇಕು, ಸಣ್ಣಗಿರ್ಬೇಕು, ದಪ್ಪಗಿರ್ಬೇಕು, ಕ್ವಾಲಿಟೀಸ್ ಹೆಂಗೆ, ಓದ್ಬೇಕು ಓದಿರಬಾರ್ದ, ಏನ್ ಕ್ವಾಲಿಟೀಸ್ ಏನಿರ್ಬೇಕು ಸರ್? ಏನ್ ಗೊತ್ತಾ, ಅಲ್ಲ ಏನೇ ನಂತರ ಏನಾದ್ರು ಇರ್ಬೇಕಾ? ಅಲ್ಲ ಸುಮ್ನೆ ಅಲ್ಲ ಸುಮ್ನೆ ಅಲ್ಲ ಅಲ್ಲ ಏನ್ ಹೇಳಿ ಪರಲ್ಲ ಹೇಳಿ, ಯಾವ ತರ ಇರ್ಬೇಕು ಅಂತ ಹೇಳಿ. ಏನ್ ಇಷ್ಟೊಂದು ನಾಚ್ಕೊಳ್ತೀರಾ ಹೇಳ್ರಿ. ಮಾತ್ ಬರ್ತಿಲ್ಲ ಸರ್, ನೀವು ಅದ್ ಹೇಳಾದ್ಮೇಲಿಂದ ಮಾತೇ ಬರ್ತಿಲ್ಲ. ಮಾತ್ ನಿಂತೋಯ್ತಾ? ಓಕೆ, ಮಾತ್ ನಿಂತೋಯ್ತು. ತುಂಬಾ ಒಳ್ಳೇದಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಸರ್ ಅದ್ಭುತ. ಒಂದೇ ಒಂದ್ ರಿಕ್ವೆಸ್ಟ್ ಇದೆ. ಹೇಳಿ. ನಾನು ಲಾಸ್ಟ್ ಟೈಮ್ ಬಂದಾಗ ಯಾರಿಗೂ ಥ್ಯಾಂಕ್ ಮಾಡಕ್ ಆಗ್ಲಿಲ್ಲ. ಇವಾಗ ಮಾಡ್ತೀರಾ? ನೀವ್ ನಂಗೆ ಬಿಡ್ಲಿಲ್ಲ, ನೀವ್ ನಂಗೆ ಆ ಚಾನ್ಸ್ ಕೊಟ್ಟಿಲ್ಲ. Okay. ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಫಸ್ಟ್ ಪ್ರೈಸ್ ತಗೊಂಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಗಿಫ್ಟ್ Left ಒಂದೇ ಅಲ್ಲಿ ಕೈ ಇರೋದಾ? Left ಅಲ್ಲಿ. ಹಂಗಂದ್ರೆ ಆಗಲ್ಲ, ನಾವೇ ಇಟ್ಕೊಂಡಿರ್ತೀವಿ. Okay. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಇವರು ಗಿಫ್ಟ್ ಅನ್ನು ಅವ್ರು ಕೊಡ್ತಾ ಇದ್ದಾರೆ. ಕೈ ಇಲ್ದಿರೋದ್ರಿಂದ, ಕೈನ ಮುರಿದಿರೋದ್ರಿಂದ ನಾವೇ ಇಟ್ಕೊಂಡಿದೀವಿ. ಓಕೆ, ಎರಡನೇದು ಒಗ್ಗರಣೆ ಡಬ್ಬಿ. 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂತಹ ಏಕೈಕ ಒಗ್ಗರಣೆ ಡಬ್ಬಿ ಪುಸ್ತಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರ ಬೆಳ್ಳಿಯ ಒಂದು ಫಲಕ ಕೂಡ ನಾವೇ ತಗೊಂಡೋಗೋ ಚಾನ್ಸಸ್ ಇತ್ತು. ಆದ್ರೆ ಕೈ ಮುರಿದಿರೋದ್ರಿಂದ ನಾವು ಇಟ್ಕೊಂಡಿದೀವಿ ಅಷ್ಟೇ. ಥ್ಯಾಂಕ್ ಯು. ಯಾರಿಗೂ ಥ್ಯಾಂಕ್ಸ್ ಮಾಡಬೇಕು ಅಂತ ಮಾಡ್ಬಿಡಿ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಅಭಿಮಾನಿಗಳಿಗೆ ಫುಲ್ಲು ಸೆಂಟಿಮೆಂಟ್ ಆಫ್ ಇಂಡಿಯಾ. ಇಲ್ಲ ಸರ್, ನಿಜವಾಗ್ಲೂ ಥ್ಯಾಂಕ್ ಮಾಡ್ಬೇಕು. ಬಿಕಾಸ್ ಅವರೇ ನಮ್ನ ಆಯ್ತು ನೋಡಿ ಅಪ್ರಿಶಿಯೇಟ್ ಮಾಡಿ ಎನ್ಕರೇಜ್ ಮಾಡಿ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿದ್ದೀರಾ. ಮುಂದಕ್ಕೆ ಕರ್ಕೊಂಡು ಹೋಗಿ. ಪ್ಲೀಸ್ ಮುಂದಕ್ಕೆ ಕರ್ಕೊಂಡು ಹೋಗಿ. ಕಾಲು ನಡೆಯಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿ. ನಿಮ್ ಸಹಾಯ ಇದ್ರೆ ಖಂಡಿತ ನಾ ಮುಂದೆ ಬರ್ತೀನಿ. ಒಳ್ಳೆ ಟ್ಯಾಲೆಂಟ್ ನ ಉಳಿಸಿ ಬೆಳೆಸಿ, ಪ್ರತಿಭೆಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂಡ್ ನನ್ನ ಕ್ರೂ, ನನ್ನ ಟೀಮ್ RG ಪ್ರೊಡಕ್ಷನ್ಸ್, ಈ ಪ್ರತಿಯೊಬ್ಬರಿಗೂ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಜಿ ಕನ್ನಡ ಚಾನೆಲ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಸಂಜೆ 6 ಗಂಟೆಗೆ ಮತ್ತೆ ಬರ್ತಾ ಇದ್ದೀನಿ. ಮುಚ್ಚ ಸಂಜೆ ಮಾತು ಜೊತೆಗೆ ನೀವು ಮಾತಾಡ್ಬೋದು. ಮತ್ತೆ ಸಿಗೋಣ. ಅಲ್ಲಿ ತನಕ